ಹೃದಯಾಘಾತ ಆದವರೆಲ್ಲ ಸತ್ತೋಗ್ತಾರಾ? ಇದಕ್ಕೊಂದು ರಬ್ಬರ್ ಬ್ಯಾಂಡು ಟೈಟಾಗಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. 4 ಅವರ್ಸ್ ಆದಮೇಲೆ ನನ್ನ ಬೆರಳು ಸತ್ತೋಗುತ್ತೆ. ಸತ್ತೋದವ್ರಿಗೆ ಏನಾಯಿತು? ಹೃದಯ ಸ್ತಂಭನ. ಆದರೂ ಹಾರ್ಟ್ ಅಟ್ಯಾಕ್ನ ಸತ್ತೋಗ್ಬೋದಾ ಡಾಕ್ಟ್ರೆ? ಈ ಹೃದಯಾಘಾತ ಯಾಕಾಗ್ತಾ ಇದೆ? ಅದರೊಳಗಾಗಿ ಯಂಗ್ಸ್ಟರ್ಸ್ ಯಾಕಾಗ್ತಾ ಇದೆ? ನನ್ನ ಫೇವರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ಸತ್ತೋಗ್ತಾನೆ. ವಯಸ್ಸಾದವರಿಗೆ ಬರೋದು ಹೀಗೆ. ವೈದ್ಯೋ ನಾರಾಯಣೋ ಅರಿಹಿ, ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಿಂದ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕ್ತಾ ಇರುವ ಸಮಾಜಕ್ಕೆ ಸಣ್ಣ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸೋದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಯನಾ ಕೂರ್ಗ್. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರುವ ದಿಢೀರ್ ಹಾರ್ಟ್ ಅಟ್ಯಾಕ್ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿದೆ. ಅದರಲ್ಲೂ ಯುವ ಪೀಳಿಗೆಯನ್ನೇ ಟಾರ್ಗೆಟ್ ಮಾಡ್ತಾ ಇರುವ ಹೃದಯಾಘಾತ ವ್ಯಾಪಕವಾಗಿ ಭಯ, ಆತಂಕವನ್ನ ಸೃಷ್ಟಿಸ್ತಿದೆ. ಅಷ್ಟಕ್ಕೂ ಎಲ್ಲ ಕಡೆ ಚರ್ಚೆಯಾಗುತ್ತಿರುವ ಹಾಸನ ಸರಣಿ ಹೃದಯಾಘಾತಕ್ಕೆ ಮೂಲ ಕಾರಣವಾದರೂ ಏನು? ನಿಯಂತ್ರಣ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರದೊಂದಿಗೆ ಸಮರ್ಪಕ ಮಾಹಿತಿ ನೀಡಲಿದ್ದಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಆಂಜನಪ್ಪ ಅವರು. ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಜನರೆಲ್ಲ ಗಾಬರಿಯಾಗಿ ಹೋಗಿದ್ದೀರಿ. ಯಾಕಂದರೆ ಹಾಸನದಲ್ಲಿ 18 ಜನ ಹೃದಯಾಘಾತದಿಂದ, ಹಾರ್ಟ್ ಅಟ್ಯಾಕ್ನಿಂದ ಸತ್ತೋಗಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬರ್ತಾನೇ ಇದೆ. ಆದರೆ 1-2-3 ವೈಜ್ಞಾನಿಕ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂದರೆ, ಹೃದಯಾಘಾತ ಆದವರೆಲ್ಲ ಸತ್ತೋಗ್ತಾರಾ? ಹೃದಯಾಘಾತ ಅಂದ್ರೇನು? ಹೃದಯ ಸ್ತಂಭನ ಅಂದ್ರೇನು? ಹಾರ್ಟ್ ಫೇಲ್ಯೂರ್ ಅಂದ್ರೇನು? ಇವು 3 ಪದಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ. ಹೃದಯಾಘಾತ ಆದವರೆಲ್ಲ ಸತ್ತೋಗಲ್ಲ. ದಯವಿಟ್ಟು ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಹೃದಯಾಘಾತ ಯಾಕಾಗುತ್ತೆ, ಯಾರಿಗಾಗುತ್ತೆ ಅದನ್ನು ನಿಮ್ಗೆ ಹೇಳ್ತೀನಿ. ವೆರಿ ಸಿಂಪಲ್. ನೋಡಿ, ನನ್ನ ಬೆರಳಿದೆ, ಜೀವಂತ ಇದೆ, ಓಡಾಡುತ್ತೆ, ಪಿಂಕ್ ಇದೆ. ಇದಕ್ಕೊಂದು ರಬ್ಬರ್ ಬ್ಯಾಂಡು ಟೈಟಾಗಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. 4 ಅವರ್ಸ್ ಆದಮೇಲೆ ನನ್ನ ಬೆರಳು ಸತ್ತೋಗುತ್ತೆ. ಇದು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೀನಿ. ಮಕ್ಕಳು ಒಂದೊಂದ್ಸರಿ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತಾರೆ. ದಯವಿಟ್ಟು ಇಮಿಡಿಯೇಟ್ಲಿ ತೆಗಿರಿ. ಅಟ್ಲೀಸ್ಟ್ 1 ಅವರ್ನಾಗಾದರೂ ತೆಗಿರಿ. 4 ಅವರ್ ಬಿಟ್ಟರೆ ಇದು ಗ್ಯಾಂಗ್ರೀನ್ ಅಂತೀವಿ, ಸತ್ತೋಗುತ್ತೆ. ಯಾಕೆ ಸತ್ತೋಗುತ್ತೆ? 4 ಅವರ್ ಯಾಕೆ ತೊಗೊಳುತ್ತೆ? ವೆರಿ ಸಿಂಪಲ್. ನೋಡಿ, ನಮ್ಮ ದೇಹದಲ್ಲಿ ಅನೇಕ ಅಂಗಾಂಗಗಳಿದ್ದಾವೆ. 33 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. ಪ್ರತಿಯೊಂದು ಬದುಕಬೇಕಾದರೆ 2 ಆಕ್ಸಿಜನ್ ಬೇಕು, ಊಟ ಬೇಕು, ಅಂದರೆ ಗ್ಲೂಕೋಸ್ ಬೇಕು. ನನ್ನ ಬೆರಳಿಗೆ ಎಲ್ಲಿಂದ ಬರುತ್ತೆ ಅಂದರೆ, ಹೃದಯ ಪಂಪ್ ಮಾಡುತ್ತೆ ಬ್ಲಡ್ನ, ಅದು ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ತದೆ ವೇನ್ಸ್ನೊಳಗೆ. ನೋಡಿ, ಇಲ್ಲೊಂದು ಡಿಜಿಟಲ್ ವೆಸಲ್ ಅಂತೀವಿ, ಇಲ್ಲೊಂದು ಡಿಜಿಟಲ್ ವೆಸಲ್ಲು ಇದರಲ್ಲಿ ಬರ್ತಾ ಇದೆ. ನಾನು ಇದರ 2ನ್ನ ಟೈಟಾಗಿ ಬಂದ್ ಮಾಡಿಬಿಟ್ರೆ ಮುಂದಕ್ಕೆ ಅದಕ್ಕೆ ಆಹಾರ ಇಲ್ಲ, ಆಕ್ಸಿಜನ್ ಇಲ್ಲ, ಸತ್ತೋಗುತ್ತೆ. ಇದು ಸಿಂಪಲ್ ಪ್ರಿನ್ಸಿಪಲ್. ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟು ಇಷ್ಟಾಗಲ ಸತ್ತೋಗುತ್ತೆ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇದರೊಳಗೆ ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ ಮಾಡಿದೆ ನಾನು, ಒಂದು ರಬ್ಬರ್ ಬ್ಯಾಂಡ್ ಹಾಕಿ. ನೋಡಿ, ನಮ್ಮ ಹೃದಯ ಇದೆಯಲ್ಲ, ನಮ್ಮ ಎದೆಯ ಎಡಭಾಗದಲ್ಲಿ ನಮ್ಮ ಮುಷ್ಟಿಯಷ್ಟು ದಪ್ಪ ಇರುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ 1 ನಿಮಿಷಕ್ಕೆ 72ರಿಂದ 80 ಸಾರಿ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ. ಒಂದು ದಿನದಲ್ಲಿ 1 ಲಕ್ಷ ಸಾರಿ ಹೊಡ್ಕೊಳ್ಳುತ್ತೆ. ಈ ಹೃದಯ ಹೊಡ್ಕೋಬೇಕಾದ್ರೂ ಅದಕ್ಕೆ ಆಹಾರ ಬೇಕು, ಆಕ್ಸಿಜನ್ ಬೇಕು. ನನ್ನ ಬೆರಳಿಗೆ ಹೆಂಗೆ ಬೇಕೋ ಹೃದಯಕ್ಕೂ ಬೇಕು. ಹೃದಯಕ್ಕೆ ನಾನು ಇಲ್ಲಿ ತೋರಿಸ್ದೆ ಡಿಜಿಟಲ್ ವೆಸಲ್ ಅಂತ, ಅದಕ್ಕೆ ರಬ್ಬರ್ ಬ್ಯಾಂಡು ಹಾಕಿದೆ. ಬಟ್ ಹಾರ್ಟ್ನ ನಾನು ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ಲ. ಆದರೂ ಯಾಕೆ ಆ ಬ್ಲಡ್ ವೆಸಲ್ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಾನು ಬ್ಲಾಕ್ ಮಾಡಿದೆ, ಅಲ್ಲಿ ಹೆಂಗೆ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀನಿ. ಹೃದಯಕ್ಕೆ ಊಟ ತೊಗೊಂಡೋಗ್ಲಿಕ್ಕೆ ಇದೇ ಥರ ಬ್ಲಡ್ ವೆಸಲ್ ಇದೆ. ಅದನ್ನು ನಾವು ಕರೋನರಿ ವೆಸಲ್ ಅಂತೀವಿ. 2 ವೆಸಲ್ ಇರ್ತವೆ, ಮೇಯ್ನು 2 ಬ್ರಾಂಚ್ ಇರ್ತವೆ. ಇದೇನಾದರೂ ಬ್ಲಾಕ್ ಆಗೋಯ್ತು ಆ ಬ್ಲಡ್ ವೆಸಲ್. ಯಾಕೆ ಬ್ಲಾಕ್ ಆಗುತ್ತೆ? ಕಾರಣ ಇದೆ. ಅಥೆರೋಸ್ಕ್ಲಿರೋಸಿಸ್ ಅಂದರೆ ಏನು, ಕೊಲೆಸ್ಟ್ರಾಲ್ ಅಂದರೆ ಏನು, ಎಂಬಾಲಿಸಮ್ ಅಂದರೆ ಏನು, ಅದೆಲ್ಲ ಆಮೇಲೆ ಹೇಳ್ತೀನಿ. ಬೈ ಚಾನ್ಸ್ ಬ್ಲಾಕ್ ಆಗೋಯ್ತು ಅನ್ನಿ, ಅವಾಗ ಹೃದಯದ ಇಷ್ಟಾಗಲ ಸತ್ತೋಗುತ್ತೆ. ಅದು ನನ್ನ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ. MI ಆಯಿತು ಅಂತೀವಿ ನಾವು. ಯಾರಿಗಾನ ಎದೆ ನೋವು ಬಂತು ಅಂದರೆ MI ಆಗಿದೆ ಅಂತೀವಿ.
ಅವನು ಸತ್ತೋಗಲ್ಲ. ಇದೇ ನೋವು ಬರುತ್ತೆ. ಆದರೆ ಜಯದೇವಾಗ ಹೋಗೋವರೆಗೂ ಅಥವಾ ಪಕ್ಕದಲ್ಲಿಲ್ಲೋ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಅವನಿಗೆ ಜೀವ ಉಳಿಯುತ್ತೆ. ಯಾಕೆ ಹೇಳ್ತೇನೆ ಅಂದರೆ, ನೀವು 18 ಜನ ಸತ್ತೋಗ್ಬಿಟ್ರಲ್ಲ, ಹೃದಯಾಘಾತ ಬಂದರೆ ಸತ್ತೋಗ್ಬಿಡ್ತೀನಲ್ಲ ಅಂತ ಹೆದರ್ಕೋಬೇಡಿ. ನೀವು ಹೃದಯಾಘಾತ ಆದವರೆಲ್ಲ ಸತ್ತೋಗಲ್ಲ. ಬಟ್ ಸತ್ತೋದವ್ರಿಗೆ ಏನಾಯಿತು? ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಹೃದಯ ಸ್ತಂಭನ. ಹೃದಯ 5 ನಿಮಿಷ ಬಡ್ಕೊಳ್ಳೋದು ನಿಲ್ಲಿಸ್ತು ಅಂದರೆ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ, ಹೃದಯ ಸ್ತಂಭನ. ಹೃದಯ ಸ್ತಂಭನಕ್ಕೆ 100 ಕಾರಣ ಇದ್ದಾವೆ, ಅಟ್ಯಾಕಿಗೆ 100 ಕಾರಣ ಇದ್ದಾವೆ. ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ 5 ನಿಮಿಷ ಸತ್ತೋಯ್ತು. ನಾನು ಅವಲೇ ಹೇಳಿದೆ, ನನ್ನ ಬೆರಳು 4 ಅವರ್ ಆದರೂ ಸತ್ತೋಗಲಿಲ್ಲ. ಯಾಕಂದರೆ ಇದನ್ನು ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ನೋಡಿ, ನಮ್ಮ ದೇಹದಲ್ಲಿ 206 ಮೂಳೆಗಳಿದ್ದಾವೆ, 655 ಮಾಂಸಖಂಡಗಳಿದ್ದಾವೆ. ನಿಮ್ಮ ಬ್ಯಾಕ್ನಲ್ಲಿದೆ, ಫ್ರಂಟಲ್ಲಿದೆ, ಕೈನಲ್ಲಿದೆ, ಕಾಲಿನ. ಸೊ ಇದನ್ನು ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ನಾವು 4 ಅವರ್ ಟೈಮ್ ಇದೆ ಇದು ಸಾಯೋಕ್ಕೆ. ಆದರೆ ನಮ್ಮ ಹೃದಯದ ಮಾಂಸಖಂಡ ಇದೆಯಲ್ಲ, ಅದನ್ನು ನಾವು ಮಯೋಕಾರ್ಡಿಯಮ್ ಅಂತೀವಿ, ವೆರಿ ಸೆನ್ಸಿಟಿವ್ ಮಸಲ್. 5 ನಿಮಿಷ ರಕ್ತ ಹೋಗಲಿಲ್ಲ ಅಂದರೆ ಅಷ್ಟಾಗಲ ಸತ್ತೋಗುತ್ತೆ. ಅದನ್ನು MI ಅಂತೀವಿ ನಾವು. ಆಗ ನಿಮಗೆ ಹೃದಯಾಘಾತ ಆಯಿತು ಅಂತ ಎದೆನೋವು ಬರ್ತದೆ. ಅದರ ರೋಗ ಲಕ್ಷಣಗಳು ಆಮೇಲೆ ಹೇಳ್ತೀನಿ. ಆದರೂ ಹಾರ್ಟ್ ಅಟ್ಯಾಕ್ನ ಸತ್ತೋಗ್ಬೋದಾ ಡಾಕ್ಟ್ರೆ? ಅಪರೂಪಕ್ಕೆ ಕೆಲವರು ಸತ್ತೋಗ್ತಾರೆ. ಯಾಕೆ ಸತ್ತೋಗ್ತಾರೆ ಅಂದರೆ, ನಾನು ಅವಲೇ ಹೇಳಿದೆ ನಿಮಗೆ, 3 ಬ್ಲಡ್ ವೆಸಲ್ಸ್ ಮೇಯ್ನ್ ಒಂದು ಬ್ರಾಂಚಲ್ಲಿ 3 ಬ್ಲಾಕ್ ಆಗಿಬಿಟ್ಟು ಅಂದ್ಕೊಳ್ಳಿ, ಅದನ್ನು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಆಗ ಸತ್ತೋಗ್ಬೋದು. ಸೊ ಎಲ್ರಿಗೂ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇದಕ್ಕೆ 3 ಡೆಫಿನೇಷನ್ ನಿಮ್ಗೆ ಹೇಳಿದೆ. ಒಂದು ಹೃದಯಾಘಾತ, ಹೃದಯ ಸ್ತಂಭನ. ಈ ಸ್ತಂಭನ ಯಾವಾಗ ಆಗುತ್ತೆ ಅಂದರೆ, ಯಾರನ್ನ ನೀರನ್ನ ಮುಳುಗಿದವನು ಹೃದಯ ನಿಂತು ಹೋಗ್ಬಿಡುತ್ತೆ, ಅದು ಹೃದಯ ಸ್ತಂಭನ. ಜಗಳ ಆಡೋವಾಗ ಯಾರೋ ಕಪಾಳ ಕೊಡಿತಾರೆ, ಹೃದಯ ನಿಂತು ಹೋಗುತ್ತೆ, ಅದು ಹೃದಯ ಸ್ತಂಭನ. ಬೀಜ ಇಚ್ಚಿಕ್ಬಿಡ್ತಾರೆ, ಸತ್ತೋಗ್ತಾರೆ. ಹಳ್ಳಿ ಕಡೆ ಅದು ಬೀಜದಲ್ಲಿ ಪ್ರಾಣ ಇದೆ ಅಂತಾರೆ, ಅದು ನಿಜ ಅಲ್ಲ. ಬೀಜ ಇಚ್ಕಿದ್ರೆ ಹಾರ್ಟ್ ನಿಂತು ಹೋಗುತ್ತೆ. ಅಮ್ಮ ಚೆನ್ನಾಗೇ ಇರ್ತಾಳೆ, ಅಮೆರಿಕದಿಂದ ಫೋನ್ ಬರುತ್ತೆ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ ಅಂತ. ಅಮ್ಮ ಹಂಗೆ ಸತ್ತೋಗ್ತಾಳೆ, ಆಗ ಹೃದಯ ನಿಂತು ಹೋಗುತ್ತೆ ಅಮ್ಮಂದು. ಇವೆಲ್ಲವನ್ನು ಹೃದಯ ಸ್ತಂಭನ ಅಂತೀವಿ. 108 ಕಾರಣಗಳು. ಇನ್ನೊಂದು ಕಂಡೀಷನ್ ಇದೆ, ಹಾರ್ಟ್ ಫೇಲ್ ಆಗಿಬಿಡ್ತಂತೆ ಅಂತಾರೆ. ಹೃದಯ ಫೇಲ್ ಆಗೋದು ಯಾವ ಫೇಲ್ ಆಗುತ್ತೆ ಅಂದರೆ, ನೀವು ಕೇಳಿರ್ತೀರಿ, ನಮ್ಮ ಹೃದಯ 72 ಸಾರಿ ಬಡ್ಕೋತದೆ. ಅದೇನೋ ಹಂಗೆ ಕಡಿಮೆ ಬಂದು 56ಕ್ಕೆ ಬಂತು, 46ಕ್ಕೆ ಬಂತು, 45ಕ್ಕೆ ಬಂದರೆ ಹಂಗೆ ಫೇಲ್ ಆಗಿಬಿಡುತ್ತೆ. ಯಾಕೆ ಫೇಲ್ ಆಗುತ್ತೆ ಅಂದರೆ, ನಮ್ಮ ಹೃದಯ ಪ್ರತಿನಿತ್ಯ ನಡಿಬೇಕಾದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಸಪ್ಲೈ ಇರುತ್ತೆ. SA ನೋಡ್ ಅಂತೀವಿ ನಾವು. ಹೃದಯದಲ್ಲಿ 4 ಚೇಂಬರ್ ಇರ್ತವೆ, ಏಟ್ರಿಯಮ್ 2, ವೆಂಟ್ರಿಕಲ್ 2. ಈ ಏಟ್ರಿಯಮ್ನೊಳಗೆ ಒಂದು ನಮ್ಮ ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಇರುತ್ತೆ, ಅದನ್ನು ನಾವು SA ನೋಡ್ ಅಂತೀವಿ. ಅಲ್ಲಿಂದ ಎಲೆಕ್ಟ್ರಿಕ್ ಆಕ್ಟಿವಿಟಿ ಬಂದು ಮಸಲ್ಸ್ಗೆಲ್ಲ ಹೃದಯನ ಹಿಂಗೆ ಹೊಡ್ಕೊಳಂಗೆ ಮಾಡುತ್ತೆ. ಆ ಎಲೆಕ್ಟ್ರಿಕ್ ಫೇಲ್ಯೂರ್ ಆದರೆ ಅದನ್ನು ನಾವು ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ. ನೀವು ಕೇಳಿರ್ತೀರಿ, ಪೇಸ್ ಮೇಕರ್ ಹಾಕ್ಕೊಂಡಿದ್ದಾರಂತೆ ಅವರು. ಪೇಸ್ ಮೇಕರ್ ಯಾಕೆ ಹಾಕ್ತೀವಿ ಅಂದರೆ, 50 ಸಾರಿ ಹೊಡ್ಕೊಳ್ಳೋದು 80 ಸಾರಿ ಹೊಡ್ಕೊಳ್ಳಿ ಅಂತ. ಜಯದೇವಾಗ ಹೋದರೆ ನಿಮಗೆ ಪೇಸ್ ಮೇಕರ್ ಹಾಕ್ಕೊಡ್ತಾರೆ ಅಂಥವ್ರಿಗೆ. ಸೊ ಈಗ ವಾಪಸ್ ಬರ್ತೀನಿ. ಈ ಹೃದಯಾಘಾತ ಯಾಕೆ ಆಗ್ತಾಯಿದೆ, ಅದರೊಳಗಾಗಿ ಯಂಗ್ಸ್ಟರ್ಸ್ಗೆ ಯಾಕೆ ಆಗ್ತಾಯಿದೆ, ಅದರೊಳಗೆ ಹಾಸನದಲ್ಲಿ ಅಷ್ಟು ಜನಕ್ಕೆ ಯಾಕೆ ಒಂದೇ ಸರಿ ಆಗೋಯ್ತು? ಭಾಳ ಸರಳ. ನಾನು MBBS ಹೋದಾಗ 1975 ಬಳ್ಳಾರಿ ಒಳಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು 60-65 ವರ್ಷದವ್ರನ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಡಾಕ್ಟ್ರೆ ಅಂತ. ಇವತ್ತು ಅನ್ಫಾರ್ಚುನೇಟ್ಲಿ ರಿವರ್ಸ್ ಆಗ್ತಾಯಿದೆ. ತಂದೆ ತಾಯಿಗಳು ಸಾಫ್ಟ್ವೇರ್ ಇಂಜಿನಿಯರ್ ಮಗನ್ನ, ಜಿಮ್ ಮಾಡ್ತಿರೋ ಮಗನ್ನ, ಡಾಕ್ಟ್ರ್ ಆಗಿರೋನ್ನ ಚಿಕ್ಕ ವಯಸ್ಸಿಗೆ ಕರ್ಕೊಂಬರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನೀವು ನೋಡಿರ್ತೀರಿ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಯಂಗ್ ಆರ್ಟಿಸ್ಟು ಸತ್ತೋಗ್ತಾನೆ. ನನ್ನ ಫೇವ್ರೇಟ್ ಹೀರೋ ಪುನೀತ್ ರಾಜ್ಕುಮಾರ್ ಸತ್ತೋಗ್ತಾನೆ. ಇಂಥವು ಅನೇಕಗಳು ನಾವು ನೋಡಿದಾಗೆ ಜನಗಳಿಗೆ ಗಾಬರಿ ಆಗುತ್ತೆ. ನೀವೆಲ್ಲ ಹೋಗಿ ಜಯದೇವ ಒಳಗೆ ಕ್ಯೂ ನಿಂತ್ಕೋತೀರಿ ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ. ಇದಕ್ಕೆ ಕಾರಣ ಏನು? ಯಾಕೆ ಆಗಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಬರೋದು? ಈಗ ನೋಡಿ, ಲೈಫ್ನೊಳಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂತೀವಿ ನಾವು. ಯಾವ ಮನುಷ್ಯನಿಗೆ ತುಂಬ ಟೆನ್ಷನ್ ಇರುತ್ತಲ್ಲ, ಅವ್ರುಗಳಿಗೆ ಒಂದು ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ. ಯಾಕೆ ಈ ಟೆನ್ಷನ್ ಅಂದರೆ, ಇವತ್ತಿನ ಯಂಗ್ಸ್ಟರ್ಸು ನೋಡಿ, ಮೊದಲು ರಿಟೈರ್ಡ್ ಆಗೋ ಅಷ್ಟೊತ್ತಿಗೊಂದು ಮನೆ ಮಾಡಿಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿ ಇತ್ತು. ಇವತ್ತು ಯಂಗ್ಸ್ಟರ್ಸ್ಗೆ 30 ವರ್ಷಕ್ಕೇ ದೊಡ್ಡ ಬಂಗ್ಲೆ ಮಾಡಬೇಕು, 3 ಕಾರ್ ತೊಗೋಬೇಕು ಅನ್ನೋ ಮೆಂಟಾಲಿಟಿ ಇದೆಯಲ್ಲ, ಅದನ್ನು ಸ್ಟ್ರೆಸ್ ಅಂತೀವಿ ನಾವು. ಸ್ಟ್ರೆಸ್ ಜಾಸ್ತಿ ಆದಂಗೆಲ್ಲ ಅಡ್ರೆನಲಿನ್ ಜಾಸ್ತಿ ಆಗುತ್ತೆ, ಅವನಿಗೆ ಭಾಳ ಬೇಗ BP ಬರುತ್ತೆ. ಯಾರಿಗೆ BP, ಡಯಾಬಿಟಿಸ್ ಎರಡೂ ಇರುತ್ತಲ್ಲ, ಅವ್ರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇವೆರಡು ಕಾಯಿಲೆಗಳು ಈಚೀಚೆಗೆ ಜಾಸ್ತಿ ಆಗಿದ್ದಾವೆ. ಯಾಕಂದರೆ ಇವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ ನಾವು. ಅದ್ರ ಜೊತೆಗೆ ಯಂಗ್ಸ್ಟರ್ಸ್ ಸ್ಮೋಕ್ ಮಾಡ್ಬೋದು, ಸರಿಯಾಗಿ ಊಟ ತಿಂದೇ ಇರ್ಬೋದು,
ಊಟ ಬಲ್ಲವನಿಗೆ ರೋಗವಿಲ್ಲ ಚೆನ್ನಾಗಿ ಹೇಳಿದ್ದಾರೆ. ಇವತ್ತಿನ ಕಾಲದಲ್ಲಿ ಆ ಜಂಕ್ ಫುಡ್ ತಿಂದ ಅರ್ಧ ಜನ ಸತ್ತೋಗ್ತಾರೆ. ಇವು 108. ಅದರೊಳಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲ್ ಅಂದರೆ ಏನು? ಮೊದಲೆಲ್ಲ ಅಂದ್ಕೊಳ್ಳೋರು ಲಿಪಿಡ್ಸ್ ಜಾಸ್ತಿ ಆದರೆ ದೊಡ್ಡವ್ರಿಗಷ್ಟೇ. ಇಲ್ಲ, ನಾನು ಇವತ್ತು ಹೇಳ್ತೀನಿ ನಿಮಗೆ, ನಿಮ್ಮ ಮಕ್ಕಳು ಮೊದಲ ಕಾಲದಾಗೆಲ್ಲ ಚೆಬ್ಬಿ ಆಗಿದ್ರೆ ಎಲ್ಲರೂ ಹಿಂಗೆ ನಿಮ್ಮ ಕೆನ್ನೆ ಮುಟ್ಟಿ ಚೆನ್ನಾಗಿದ್ದಾನೆ ಮಗ ಅನ್ನೋರು. ದಯವಿಟ್ಟು ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ತೆಳ್ಳಗಿರಂಗೆ ನೋಡ್ಕೊಳ್ಳಿ. ಅಂದರೆ ಹೆಚ್ಚು ಫ್ಯಾಟು, ಶುಗರು ಇವನು ಕೊಡಬೇಡಿ. ಶುಗರ್ ಈಸ್ ಎ ವೈಟ್ ಪಾಯ್ಸನ್ ಅಂತೀವಿ ನಾವು, ಸಾಲ್ಟ್ ಈಸ್ ಎ ವೈಟ್ ಪಾಯ್ಸನ್ ಅಂತೀವಿ. ಸೊ ಆದಷ್ಟು 2 ಭಾಳ ಇಂಪಾರ್ಟೆಂಟು. ಕ್ಯಾಲ್ರಿ ಕಡಿಮೆ ತಿನ್ನಬೇಕು, ಕ್ಯಾಲ್ರಿ ಖರ್ಚು ಮಾಡಬೇಕು. ಇವತ್ತು ಅನೇಕ ಜನರು ವ್ಯಾಯಾಮ ಮಾಡಲ್ಲ. ಅದರೊಳಗಾಗಿ ಸಾಫ್ಟ್ವೇರ್ ಇಂಥವರು ಕೂತೇ ಕೆಲಸ ಮಾಡೋದು, ಮನೆಗೆ ಬಂದರೆ ರಿಮೋಟ್ ಹಿಡ್ಕೊಂಡ್ರೆ ಎದ್ದೊಳೋದೇ ಇಲ್ಲ. ಸೊ ಎಲ್ಲಿ ದೇಹ ದಂಡಿಸೋದಿಲ್ವಲ್ಲ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಈ ಕೊಲೆಸ್ಟ್ರಾಲ್ಗೂ ಹಾರ್ಟ್ ಅಟ್ಯಾಕ್ಗೆ ಏನು ರೀ ಸಂಬಂಧ ಡಾಕ್ಟ್ರೆ ಅಂದರೆ, ನೋಡಿ, ರಕ್ತನಾಳಗಳು ಫುಲ್ ಚಿಕ್ಕ ವಯಸ್ಸಿನೊಳಗೆ ಇಷ್ಟು ರಕ್ತ ಹರಿಯುತ್ತೆ. ಅದರೊಳಗೆ ಬರ್ತಾ ಬರ್ತಾ ಅದರೊಳಗಡೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ, ಅಂದರೆ ತುಕ್ಕು ಹಿಡಿಯುತ್ತೆ. ಬರ್ತಾ ಬರ್ತಾ ಲೂಮೆನ್ ಕಡಿಮೆ ಆಗುತ್ತೆ. ಎಷ್ಟು ಕ್ವಾಂಟಿಟಿ ರಕ್ತ ಹರಿತಿತ್ತಲ್ಲ ಅದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. 70% ಬ್ಲಾಕ್ ಆಗೋಗುತ್ತೆ. ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಇಲ್ಲ, ಏನೋ ನೋವು ಬಂದಂಗೆ ಆಗುತ್ತೆ. ಅದೇ ಟೈಮ್ನಲ್ಲಿ ನೀವು ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಪ್ರೊಸೀಜರ್ ಇರುತ್ತೆ. ಆಂಜಿಯೋ ಮಾಡಿ ಒಂದು ಸ್ಟೆಂಟ್ ಹಾಕ್ಬೋದು, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಕೋವಿಡ್ ಬಂದಾದಮೇಲೆ ತುಂಬ ಜನಕ್ಕೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂದರೆ, ತುಂಬ ಜನ ಹೇಳೋದು ಕ್ಲಾಟ್ ಬರುತ್ತೆ. ಎಲ್ಲಿ? ನಿಮ್ಮ ರಕ್ತನಾಳದಲ್ಲಿ ಎಲ್ಲೋ ಒಂದು ಹೆಪ್ಪುಗಟ್ಟುತ್ತೆ, ಅದನ್ನು ಬ್ಲಡ್ ಕ್ಲಾಟ್ ಅಂತೀವಿ ನಾವು. ನಿಮ್ಮ ಕಾಲಿನ ವೆಯ್ನ್ಸ್ನಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಇರ್ಬೋದು, ಅದು ಟ್ರಾವೆಲ್ ಮಾಡ್ಕೊಂಡ್ಬಂದು ಇಲ್ಲಿ ಬಂದ್ಬಿಟ್ಟು ಟಕ್ ಅಂತ ಬ್ಲಾಕ್ ಆಗಿಬಿಡುತ್ತೆ. ನೀವು ಇಮ್ಯಾಜಿನ್ ಮಾಡಿ, ಪೈಪು ಸುಮಾರಾಗಿ ಹರಿತಿರ್ತದೆ, ಅದು ಏನಾದರೂ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಹೃದಯಕ್ಕೆ ಅಷ್ಟಾಗಲ್ಲ ಬ್ಲಡ್ ಸಪ್ಲೈ ಹೊರಟೋಗುತ್ತೆ. ಅದನ್ನೇ ನಾವು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ನು. ಅದರಿಂದ ಎದೆನೋವು ಬರುತ್ತೆ. ಇದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು.